ಎಲ್ರಿಗೂ ನಮಸ್ತೆ. ನಾನಿವತ್ತು ಒಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ ಫೋನ್ನ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ. ನಂಗೆ ಸಿಗೋದೇ ಸ್ವಲ್ಪ ಟೈಮ್, ಅದರಲ್ಲೂ ನಾನು ಜಾಸ್ತಿ ಏನಾದರೂ ರೀಲ್ಸ್ ಆಗಲಿ ಇಲ್ಲ ಬೇರೆ ಏನಾದರೂ ವೀಡಿಯೋಸ್ ನೋಡ್ತಿರ್ತೀನಿ. ಅದರಿಂದ ಏನೂ ಯೂಸ್ ಇಲ್ಲ, ಸುಮ್ಮನೆ ನೋಡ್ತಿರ್ತೀನಿ. ನಂಗೆ ಅದು ನೋಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾನು ಇವತ್ತು ಫೋನ್ನ ಈ ಥರ ವಿಡಿಯೋ ಮಾಡೋದಕ್ಕೆ ಬಿಟ್ಟರೆ ಏನೋ ಒಂದು ಯೂಸ್ಫುಲ್, ಅದು ಎಜುಕೇಷ್ನಲ್ ವಿಡಿಯೋ ಇದ್ದರೆ ಅಷ್ಟೇ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಬಿಟ್ಟರೆ ಬೇರೆ ಸಿಗೋ ಟೈಮಲ್ಲೂ ಅದನ್ನು ನೋಡ್ಬೇಕು ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ ಫೋನ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ. ಇದನ್ನು ನಾನು ತೊಗೊಂಡಿರೋ ಚಾಲೆಂಜ್. ಯಾಕಂದರೆ ನಾನು ಗಮನಿಸಿರೋಂಗೆ ಅನ್ಕೊಳ್ತಾನೆ ಇದ್ದೆ, ಜಾಸ್ತಿ ಸುಮ್ಮನೆ ಟೈಮ್ ಹೋಗುತ್ತೆ, ಸ್ವಲ್ಪ ಟೈಮ್ ಸಿಗುತ್ತೆ, ಅದರಲ್ಲೂ ಇದನ್ನೇ ಮಾಡ್ತಿದ್ದೀನಿ ಅಂತ. ಸೊ ಇವತ್ತು ಅಂದ್ಕೊಂಡಿದ್ದೀನಿ, ಆಗುತ್ತೋ ಇಲ್ವೋ ನೋಡೋಣ, ಏನು ಮಾಡ್ತೇನೆ ಅಂತ. ಆಗುತ್ತೆ, ಬಟ್ ಕಾನ್ಷಿಯಸ್ಸಾಗಿ ಮಾಡಬೇಕು. ಅದನ್ನ ಇವತ್ತು ಮಾಡೋಣ ಅಂತ. ಆಲ್ರೆಡಿ ಟೈಮ್ 12:30 ಮೇಲೆ ಆಗಿದೆ. ನಾನು ಬೆಳಗ್ಗೆ ಸಿಕ್ಕಿರೋ ಟೈಮಲ್ಲಿ ಆವಾಗಲೇ ಒಂದು ಸ್ವಲ್ಪ ಹೊತ್ತು ಹಿಡ್ಕೊಂಡಿದ್ದೆ. ಅದರಲ್ಲೂ ಆಗಲಿಲ್ಲ, ಮಗು ಅಳ್ತಾ ಇತ್ತು ಅಂತ ಹೇಳಿ ಹಿಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಹಿಡ್ಕೊಂಡೆ ಅಷ್ಟೇ, ಅದು ಬಿಟ್ಟರೆ ಮತ್ತೆ ಹಿಡ್ಕೊಂಡಿಲ್ಲ. ಈಗ ನೆಕ್ಸ್ಟ್ ಪಾರ್ಟ್ ಅಟ್ಲೀಸ್ಟ್ ಸ್ವಲ್ಪ ಕಾನ್ಷಿಯಸ್ ಆಗಿ ಹಿಡ್ಕೊಳ್ಳಿದ್ರೆ ವೇಸ್ಟ್ ನೋಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಏನೋ ರೀಲ್ಸ್ ಆಗಲಿಲ್ಲ, ಏನೇನೋ ಸುಮ್ಮನೆ ಖಾಲಿ ಪಿಲಿ ವಿಡಿಯೋಸ್ ನೋಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಸಿ, ನೋಡೋಣ. ಈಗ ಸದ್ಯಕ್ಕೆ ನಾನು ಹೂ ಕೊಟ್ಟಿದ್ದಾರೆ ಅವ್ವ, ಖಾಲಿ ಕುಂತು ಏನು ಮಾಡ್ತೀವಿ, ಹೂ ಪೋಣಿಸು ಅಂತ ಹೇಳಿ, ಅದಕ್ಕೆ ಹೂ ಪೋಣಿಸ್ತೀನಿ. ಓಕೆ ಸ್ಲೋ ಪೋಣಿಸೋದು ನಾನು, ನನಗೆ ಬರುತ್ತೆ, ಬಟ್ ನೀಟಾಗಿ ಪೋಣಿಸೋಕ್ಕೆ ಬರೋಲ್ಲ. ನೀಟಾಗಿಲ್ಲ, ಸ್ಪೀಡಾಗಿ ಪೋಣಿಸೋಕ್ಕೆ ಬರೋಲ್ಲ. ನೀಟಾಗಿ ಒಂದು ರೇಂಜ್ ಪರವಾಗಿಲ್ಲ, ಹಂಗೆ ಪೋಣಿಸ್ತೀನಿ. ಯಾವ ಕಾಲ ಇದ್ರೂ ಮನುಷ್ಯನಿಗೆ ಸಮಾಧಾನ ಅನ್ನೋದೇ ಇರಲ್ಲ. ಬೇಸಿಗೆನಲ್ಲಿ ಯವ್ವಾ ಎಂಥ ಬಿಸಿಲವಾ, ಯವ್ವಾ ಏನು ಬಿಸಿಲೈತವಾ ಯವ್ವಾ ಅಂತಂತೈತೆ. ಈಗ ಮಳೆಗಾಲ ಚಲೋ ಆಯಿತು, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ತಂಪಾಗಿ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಏನು ಇದು ನೀರಲ್ಲಿ ಕಾಲಿಟ್ಟರು ನೀರು ಅಂತ ಅನಿಸುತ್ತೆ ಅಲ್ಲ? ನಿಮಗೂ ಹಂಗೆ ಅನಿಸುತ್ತಾ? ಇಲ್ಲ ಯಾವ ಸೀಸನ್ ಇಷ್ಟ ಆಗುತ್ತೆ? ಒಂದು ರೇಂಜ್ಗೆ ಸ್ವಲ್ಪ ಚಳಿಗಾಲನೇ ಬೆಟರ್ ಅನಿಸುತ್ತಲ್ಲ. ಏನೋ ಫುಲ್ ಒಂದು ಸ್ವಲ್ಪ ಬೆಚ್ಚಗಿದ್ಬಿಟ್ರೆ ಚಿಂತೆ ಇರಲ್ಲ. ನಿಮ್ಗೇನು ಅನಿಸುತ್ತೆ? 2 ಹೂವು ಹಾಕಿ ಪೋಣಿಸ್ತಿದ್ದೆ. ಇದು ನಮ್ಮ ಹಿತ್ತಲಲ್ಲೇ ಬೆಳೆದಿರೋ ಹೂವು. ಅದ್ರ ಬದಲು ಒಂದೊಂದೇ ಹೂವು ಪೋಣಿಸಿ ಎಷ್ಟು ಮಾರಾಗುತ್ತೆ ಅಂತ ನೋಡ್ಬೇಕು ಅಂದ್ಕೊಂಡಿದ್ವಿ. ಇವತ್ತು ಅದನ್ನು ನೋಡೋಣ. ನಮ್ಮ ಗುಂಡು ಮರಿ ಎದ್ದಿದೆ, ಇಳಿಸ್ಕೊಳ್ಳಿಲ್ಲ ಅಂದರೆ ಬೀಳುತ್ತೆ. 1 ನಿಮಿಷ ತಡಿಯೋ. ಅವನನ್ನು ಇಳಿಸಿ ಅವ್ವ ಕೈಯಲ್ಲಿ ಕೊಟ್ಟು ಬಂದೆ. ಈಗ ಮತ್ತೆ ನೀರು ಕುಡಿಬೇಕು ಅಂತ ಹೇಳಿ ಬಾಯಾರಿಕೆ ಆಯಿತು, ನೀರು ಕುಡಿಯೋಕ್ಕೆ ಬಂದೆ. ಹಾಗೆ ಹಸುವಾಗತ್ತು, ಬಿಸ್ಕೆಟ್ ತಿನ್ನೋಣ ಅಂದ್ಕೊಂಡು ಬಿಸ್ಕೆಟ್ ತಂದಿದ್ದೀನಿ. ಇಷ್ಟರಲ್ಲಿ ನಾವು ಇನ್ನೊಂದು ಸ್ವಲ್ಪ ಹೂ ಕಟ್ಟೋಷ್ಟಲ್ಲ, ಅದು ಎಷ್ಟು ಸಲ ಹೇಳ್ತೀನೋ ಗೊತ್ತಿಲ್ಲ. ಅದೆಲ್ಲ ಮುಗಿಸೋಷ್ಟರಲ್ಲಿ ನನ್ನ ಮಗ ಎದ್ಬಿಡ್ತಾನೆ. ಏನು ಆಗೋದೇ ಇಲ್ಲ. ಕರೆಕ್ಟಾಗಿ ಟೈಮ್ 1:05 ಆಗಿದೆ. ನೋಡೋಣ ಎಷ್ಟೊತ್ತವರೆಗೂ ನಾನು ಕೂತ್ಕೊಳ್ತೀನಿ ಅಂತ, ಎಷ್ಟೊತ್ತಿಗೆ ಹೇಳ್ತೀನಿ ಅಂತ ತೋರಿಸ್ತೀನಿ. ಟೈಮ್ 1:25. ನನ್ನ ಮಗ ಎದ್ದ, ಅವನನ್ನು ಇಲ್ಲೇ ಎಬ್ಬಿಸಿ ಮಲಗಿಸಿದ್ದೀನಿ. ಅಳ್ತಾ ಇದ್ದ. ಹೂ ಪೋಣಿಸ್ದೆ, ಎಷ್ಟು ಪೋಣಿಸ್ದೆ, ಮೊಳಕ್ಕೆ ಹತ್ರ ಅಷ್ಟೇ ಆಗಿದ್ದು ಪೋಣಿಸೋಕ್ಕೆ. ಅಷ್ಟರಲ್ಲಿ ಇವನೆದ್ದ. ದಾರ ಎಲ್ಲ ಇದಾಗ್ಬಿಟ್ಟೆ, ಹಿಂಗೆ ಬೇಗ ಇಟ್ಬಿಟ್ಟು ಹೋಗ್ಬಿಟ್ಟೆ. ಆ್ಯಕ್ಚುಲಿ ಈಗ ಫೋನಲ್ಲಿ ಏನಾದರೂ ನೋಡಬೇಕಂತ ಅನ್ನಿಸ್ತಾ ಇದೆ, ಆದರೆ ನೋಡಬಾರ್ದು ಅಂತ ಅಂದ್ಕೊಂಡಿರೋದಕ್ಕೆ ಏನನ್ನೂ ನೋಡ್ತಾನೇ ಇಲ್ಲ. ನನಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಬೇರೆ ವಿಡಿಯೋ ಎಡಿಟ್ ಮಾಡ್ತೀನಿ. ಇಲ್ಲ ಅಂತಂದರೆ ಮೇಲೇನಾದರೂ ಮಾಡ್ತೀನಿ. ಈಗ ಟೈಮ್ 5:45. ಇಲ್ಲಿವರೆಗೂ ಯಾವುದೇ ವಿಡಿಯೋಸ್ ಆಗಲಿ ರೀಲ್ಸ್ ಆಗಲಿ ನೋಡಿಲ್ಲ. ನೆಕ್ಸ್ಟ್ ಕೂಡ ನೋಡಬಾರ್ದು ಅಂತ. ಏನು ನೋಡ್ಬೇಕಂದ್ರೆ ಎಂಟರ್ಟೈನ್ಮೆಂಟ್ಗೆ ಅಂತ ನೋಡ್ತೀವಿ, ಬಟ್ ಬೇಡ ಅನ್ನಿಸ್ತಿದೆ. ಇದು ಕೆಲಸನೂ ಇಲ್ಲ ಆ್ಯಕ್ಚುಲಿ ಸದ್ಯಕ್ಕೆ, ಅದರಿಂದ ಸ್ವಲ್ಪ ಹೊತ್ತಿಗೆ ಹೋಗಬೇಕಾಗುತ್ತೆ. ಬಟ್ ಇಲ್ಲಿವರೆಗೂ ನೋಡಿಲ್ಲ. ನೆಕ್ಸ್ಟ್ ನೋಡೋಣ. ಆವಾಗಲೂ ವಿಡಿಯೋ ಎಡಿಟ್ ಮಾಡ್ತಾ ಬಂದ್ಬಿಟ್ಟು ನೋಡೋಕ್ಕಾಗಲಿ. ಈಗ ಹೊರಗಡೆ ಗಾಳಿ ಕೂತಿದ್ದೀನಿ. ನಾನು ಸ್ವಲ್ಪ ಹೊತ್ತಿಗೆ ಹೊರಗೆ ಹೋಗ್ತೀನಿ. ಅಲ್ಲಿವರೆಗೂ ನೋಡೋದು ಬೇಡ ಅಂತಾನೆ ಅಂದ್ಕೊಂಡಿದ್ದೀನಿ. ನೋಡೋಣ.
ಈಗ ಟೈಮ್ 8 ಗಂಟೆ. ಇಲ್ಲಿಗೆ ನಾನು ಅಂದರೆ ವೀಡಿಯೋಸ್ ಮತ್ತು ರೀಲ್ಸ್ನ ನೋಡಬಾರ್ದು ಅಂದ್ಕೊಂಡಿದ್ದೆನಲ್ಲ, ಅದನ್ನು ಎಂಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಡೇ ಮುಗಿಯೋಕ್ಕೆ ಬಂತು. ಇನ್ನು ಊಟ ಮಾಡಿ ನಿದ್ದೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಿಡಿದಿದ್ದೀನಿ. ಜಾಸ್ತಿ ಅಂದರೆ ಅವಾಗಲೇ ಒಂದು ಸ್ವಲ್ಪ ಏನೋ ನೋಡೋಕ್ಕೆ ಅಂತ ಫೋನ್ ತೆಗ್ದಾಗ ಒಂದೆರಡು ರೀಲ್ಸ್ ನೋಡಿರ್ಬೋದು ಅಷ್ಟೇ. ರೀಲ್ಸ್ ಅಂದರೆ ಕಂಟಿನ್ಯೂಸ್ ನೋಡಲಿಲ್ಲ, ಏನೋ ನೋಡೋಕ್ಕೆ ಹೋಗಿ ಅದನ್ನು ನೋಡಿದ್ದಷ್ಟೇ. ಅದು ಬಿಟ್ಟರೆ ಮತ್ತೆ ನೋಡಲಿಲ್ಲ. ಎಂಟರ್ಟೈನ್ಮೆಂಟ್ಗೋಸ್ಕರ ಫ್ರೀ ಟೈಮಲ್ಲಿ ನೋಡ್ಬೋದು. ಆದರೆ ನಂದು ಹೆಂಗಾಗ್ಬಿಟ್ಟಿದೆ ಅಂದರೆ ಬರೀ ಫೋನ್ ಹಿಡ್ಕೊಳ್ಳೋದು, ಫ್ರೀ ಇದ್ದ ತಕ್ಷಣ ಫೋನ್ ಹಿಡ್ಕೊಳ್ಳೋದು, ಫೋನ್ ನೋಡ್ತಾ ಏನೋ ನೋಡೋಕ್ಕೆ ಅಂತ ಹಿಡ್ಕೊಂಡು ಇನ್ನೇನೇನೋ ನೋಡೋದಾಗ್ಬಿಡ್ತಿತ್ತು. ಟೈಮ್ ಅದರಲ್ಲೇ ಹೋಗ್ಬಿಡ್ತಿತ್ತು. ಬೇರೆ ಏನೂ ಕೆಲಸನೇ ಆಗ್ತಿಲ್ಲ, ಏನೋ ಮಾಡ್ಬೇಕು ಅನ್ಕೊಳ್ತಿದ್ದೆ, ಅದು ಆಗ್ತಾನೆ ಇರಲಿಲ್ಲ. ಸಿಗ್ತಿದ್ದೆ ಸ್ವಲ್ಪ ಟೈಮ್, ಅದರಲ್ಲೂ ಇದನ್ನೇ ಮಾಡ್ತಿದ್ದೆ. ಅದಕ್ಕೋಸ್ಕರ ಅಷ್ಟೇ. ಫ್ರೀ ಟೈಮಲ್ಲಿ ಅಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ಬೋದು, ಬಟ್ ತೀರಾ ಅದನ್ನೇ ಮಾಡೋದು ನನಗೆ ಇಷ್ಟ ಇಲ್ಲ. ನೀವು ಟ್ರೈ ಮಾಡಿ ಇದೇ ಥರ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.